ವಾಯ್ಸ್ ಕೊಡ್ತಾನೆ ಅಂದರೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬಂದು ಮನೆ ದೇವ್ರ ವಾರ ಅಲ್ಲ, ಹಾಗಾಗಿ ಪೂಜೆ ಮಾಡ್ತಿದ್ದೀನಿ. ಏನು ಇವತ್ತು ನಾನು ಪೂಜೆ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ, ಅದಕ್ಕೂ ಒಂದು ಸ್ವಲ್ಪ ಕಾರಣ ಇದೆ. ಹಾಗಾಗಿ ನಾನು ಪೂಜೆ ಮಾಡ್ತಿದ್ದೀನಿ. ಇನ್ನು ಅಡುಗೆ ಬಂದು ಏನು ಮಾಡಿದ್ದೆ ಅಂದರೆ ಅದೇ ಕಾಳು ಇರುತ್ತಲ್ಲ ಫ್ರೆಂಡ್ಸ್, ಮಡಿಕೆ ಕಟ್ಟಿರ್ತಾರಲ್ವ, ಅದು ಸಂತೆಲಿ ತಗೊಂಬಂದಿದ್ವಿ. ಹಾಗಾಗಿ ಅದನ್ನೇ ಮಾಡಿದ್ದೆ. ಇನ್ನು ಚಪಾತಿ ಒಂದು ಮಾಡೋದಿತ್ತು, ಪೂಜೆ ಮಾಡೋಣ ಅಂತಂದೇಳಿ ಫಸ್ಟ್ ಪೂಜೆ ಮುಗಿಸ್ಕೊಂಡ್ಬಿಡ್ಬೇಕಲ್ವ. ಬೆಳಗ್ಗೆ ಸ್ವಲ್ಪ ಪೂಜೆ ಯಾವಾಗಲೂ ನಮ್ಮ ಮನೇಲಿ ಬೆಳಗ್ಗೆನೇ ಪೂಜೆ ಆಗಿಬಿಟ್ಟಿರುತ್ತೆ. ಬಟ್ ಇವತ್ತೇಕೆ ಫಸ್ಟು ನಾನು ಕಾಳು ಮಾಡಿ ಅನ್ನ ಮಾಡಿಟ್ಟಿದ್ದೆ, ಚಪಾತಿ ಒಂದೇ ಸುಡ ಅವ್ರಿಗೆ ಒಂದೇ ಅಲ್ವಾ ಹಾಕಿ ಕೊಟ್ಬಿಡೋಣ ಅಂತಂದೇಳಿ ಅದಿಷ್ಟೇ ಮಾಡಿ ನಾನು ಪೂಜೆ ಮಾಡೋಕ್ಕೆ ಬಂದೆ. ಬಂಡೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಕ್ಕೆ ಬಂದೆ. ಇನ್ನು ನಾನು ಉಪವಾಸ ಇರ್ತೀನಲ್ವ ಮನೆ ದೇವರಿಗೆ, ಹಾಗಾಗಿ ನಾನು ಅವ್ರಿಗೆ ಒಂದೇ ಚಪಾತಿ ಒಂದೇ ನೆನ್ನಿಟ್ಟಿದ್ದೆ. ಒಂದು 3-4 ಆಗಂಗೆ ಅಷ್ಟೇ. ಇನ್ನು ಅವ್ರಿಗೆ ಮಾಡಿಕೊಟ್ಬಿಟ್ರೆ ಆಯಿತು ಸುಡೋದು. ಫಸ್ಟ್ ಪೂಜೆ ಮುಗಿಸ್ಕೊಂಬಿಡೋಣ ಅಂತಂದೇಳಿ ಪೂಜೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಏನು ಸೋಮವಾರ ಆಗಿದ್ದ ಕಾರಣಕ್ಕೆ ನಾವು ಏನು ನೆಕ್ಸ್ಟ್ ಡೇ ಸಂಡೇ ಇರುತ್ತಲ್ವ, ಸಂಡೇ ಹೆಂಗಿರುತ್ತಲ್ವ, ಹಾಗಾಗಿ ನಾವು ನಾನ್ ವೆಜ್ ಹಂಗೆ ಏನಾದರೂ ತಿಂದಿರ್ತೀವಲ್ವ, ಅದಕ್ಕೆ ಮೊದಲು ನಾವು ಏನು ಮಾಡ್ತೀವಿ, ಬೆಳಿಗ್ಗೆ ಎದ್ದು ನೈಟೇ ಡಿಸೈಡ್ ಆಗಿರುತ್ತಲ್ವ ಇದು ಮಾಡ್ಬೇಕಂತಂದೇಳಿ ನಾನು ನೈಟೇ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟಿರ್ತೀನಿ ಅಡುಗೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಹಾಗಾಗಿ ನನ್ನ ಸಂಡೇ ನಾನ್ ವೆಜ್ ತಿಂದಿದ್ದ ಕಾರಣಕ್ಕೆ ಮಂಡೇ ಬೇಗ ಎದ್ದು ಫಸ್ಟ್ ನಮ್ಮ ಮನೆ ದೇವ್ರು ಹುರ್ಕೊಂಡಿರೋಣಲ್ಲ ಫ್ರೆಂಡ್ಸ್, ಹಾಗಾಗಿ ಭಾರಿ ಕಟ್ಟಿರ್ಬೇಕು. ಹಾಗಾಗಿ ಏನು ನಾನ್ ವೆಜ್ ಮಾಡಿರಲಿ ಬಂಡೆ ಒರೆಸ್ಕೊಂಡು ಎಲ್ಲ ಸ್ನಾನ ಮಾಡ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಇವ್ರು ಮಾಡಿದ್ಮೇಲೆ ಪೂಜೆ ಮಾಡಿ ಆದಮೇಲೆ ಇವ್ರು ಡ್ಯೂಟಿಗೆ ಹೋದ್ಮೇಲೆ ಮಾಡೋದಿರ್ತಿತ್ತು. ಹಾಗಾಗಿ ಇವರು ಸ್ವಲ್ಪ ಡ್ಯೂಟಿಗೆ ಹೋಗಿದ್ದಿಲ್ಲ, ಹಾಗಾಗಿ ನಾನೇ ಮಾಡ್ಬೇಕಂತಂದೇಳಿ ಪೂಜೆ ಮಾಡು ನೀನೆ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಏನಿತ್ತು ಅಂತ ಮುಂದೆ ಹೇಳ್ತೀನಿ, ಹಾಗಾಗಿ ನೀನೇ ಮಾಡು ಅಂತಂದು ಹೇಳಿದರು. ಇನ್ನು ನಾನು ಪೂಜೆ ಮಾಡಬೇಕಂದ್ರೆ ಹಾಗೆ ಪ್ರಿಯಾಂಶಿ ಊಟ ಸ್ನಾನ ಮಾಡಿಸಿ ಇವತ್ತು ಬೇಗನೆ ಏನಿಲ್ಲ ಅಂದರೆ 6 ಗಂಟೆಗೆ ಎಲ್ಲರೂ ಸ್ನಾನ ಮಾಡಿಬಿಟ್ಟಿದ್ವಿ. ಇನ್ನು ಅಡುಗೆನೂ ಆಗಿತ್ತು, ಇನ್ನು ಚಪಾತಿ ಅಂತ ಇಡೋದೊಂದೇ ಇತ್ತು. ಇನ್ನು ನಮ್ಮ ಪ್ರಿಯಾಂಶಿಂದ ಇದ್ದಿದ್ನಲ್ವ, ಇನ್ನು ಪೂಜೆ ಅವರಪ್ಪ ಮಾಡೋದ್ನಾಗನೇ ಅಡ್ಡಾಡಿ ಹೋಗ್ತಿರ್ತಾನೆ, ಸ್ವಲ್ಪ ಬೇದಸಿದ್ರೆ ಸೈಲೆಂಟಾಗಿ ಸುಮ್ಮನೆ ಇರ್ತಾನೆ. ಇನ್ನು ನಾನು ಮಾಡೋದನ್ನ ಕೇಳಬೇಕಾ, ಅವನದೇ ಪೂಜೆ ನಾನು ಮಾಡ್ತೀನಿ ಅಂತ ಅಂದರೆ ಈ ಅಡ್ಡ ಇದು ನಾನು ಮಾಡ್ತೀನಿ ಅಂತಂದೇಳಿ ಅವನ ಜೊತೆ ಕರ್ಕೊಂಡು ಹಂಗೆ ಮಾಡ್ಕೊತ ಇದ್ದೆ ಫ್ರೆಂಡ್ ನಾನು. ಇನ್ನು ನನ್ನ ಹಸ್ಬೆಂಡ್ ಯಾಕೆ ಪೂಜೆ ಮಾಡಿಲ್ಲ ಅಂತ ಹೇಳ್ತೀನಿ. ಹೇಳ್ಬಾರ್ದು ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಅಂತ ಕ್ಯಾಪ್ಚರ್ ಮಾಡಿದ್ದೆ. ಏನೋ ನೋಡೋಣ, ಒಳ್ಳೇದಾದರೆ ಹೇಳೋಣ ಅಂತಂದೇಳಿ. ಆದರೆ ಕೆಟ್ಟದೇನಾಗಿಲ್ಲ, ಬಟ್ ಏನೋ ಸ್ವಲ್ಪ ಬೇಜಾರಂತ ಆಯಿತು. ಹಾಗಾಗಿ ಕ್ಯಾಪ್ಚರ್ ಅಂತ ಮಾಡಿದ್ನಲ್ವ, ಹಾಗಾಗಿ ಹೇಳೋಣ ಅಂತಂದೇಳಿ. ಬಟ್ ವಾಯ್ಸೂ ಇತ್ತು ಫ್ರೆಂಡ್ಸ್, ಅಂದರೆ ಸ್ವಲ್ಪ ಫುಲ್ ಜೋಶಲ್ಲಿ ಆ ಥರ ಎಲ್ಲ ಮಾತಾಡಿದ್ದಿತ್ತು. ಬಟ್ ಯಾಕೆ ಅಂತಂದೇಳಿ ನಾನು ಅದು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ಅವ್ರು ಎಲ್ಲಿಗೆ ಹೋಗ್ತಿದ್ರು ಅಂತಂದು ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಅವರು ಬಂದು ಇಂಟರ್ವ್ಯೂ ಇತ್ತು ಫ್ರೆಂಡ್ಸ್. ಇವತ್ತು ಬಂದು ಅಂದರೆ ನಾನು ಲಾಗ್ ಮಾಡಿದ್ದೀನಲ್ವ, ಅವತ್ತು ಬಂದು ಇಂಟರ್ವ್ಯೂ ಇತ್ತು. ಹಾಗಾಗಿ ಅವರು ಪ್ರಿಪೇರ್ ಆಗ್ತಿದ್ರು ಫೋನಲ್ಲಿ, ಮತ್ತು ಅದೇನೋ ಲೆಟ್ರಲ್ಲಿ ಏನೇನೋ ಬರೆದಿಟ್ಕೊಂಡಿದ್ರು, ಆ ಲೆಟ್ರನ್ನು ತೋರಿಸ್ತೀನಿ ಲಾಸ್ಟಲ್ಲಿ. ಇನ್ನು ಅದನ್ನೆಲ್ಲ ಬರೆದಿಟ್ಕೊಂಡಿದ್ರು. ಅವರು ಇಂಟರ್ವ್ಯೂ ಇತ್ತು ಅಂತೇಳಿ ಪ್ರಿಪೇರ್ ಆಗೋಕ್ಕೆ ಅವರಿದ್ದರು. ಇನ್ನು ನಾನು
ಪಾಪ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು, ಪಾಪ ಅವ್ರನ್ನೇ ಸಂಡೇ ನೋಡಿರ್ಬೋದು ಸ್ವಲ್ಪ ಅಲ್ಲಿ ಓಡಾಟ ತಿರುಗಾಟ ಇತ್ತಲ್ವ, ಅದಕ್ಕೋಸ್ಕರನೇ. ಹಾಗಾಗಿ ಅವರು ಫುಲ್ಲು ನೈಟ್ ಎಲ್ಲ ಅದ್ರದ್ದೇ ಇದ್ರು. ಹಾಗಾಗಿ ಹೋಗ್ಲಿ ಬಿಡು, ನಾನೇ ಪೂಜೆ ಮಾಡ್ಕೊಂಬಿಡೋಣ, ಸ್ವಲ್ಪ ಏನೇ ಅಲ್ವಾ, ಏನೋ ನಮ್ಮ ಹಸ್ಬೆಂಡಿಗೆ ಒಳ್ಳೇದಾಗ್ತಿದೆ ಏನೋ ಆಗ್ತಿದೆ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ಜಾಸ್ತಿನೇ ಭಕ್ತಿ ಬಂದುಬಿಟ್ಟಿರ್ತಾನೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಯಾವಾಗಲಿಂದನೇ ಇದೆ. ಬಟ್ ಇತ್ತೀಚೆಗೆ ನಾನು ಪೂಜೆ ಮಾಡ್ತಿಲ್ಲ, ಇಲ್ಲಾಂದರೆ ಮೊದಲಿಂದನೇ ನಾನು ಪೂಜೆ ಮಾಡ್ತಿದ್ದೆ. ಹಾಗಾಗಿ ಇವ್ರದ್ದು ಇತ್ತಲ್ವ, ಇವ್ರೂ ಸ್ವಲ್ಪ 10 ಗಂಟೆ ಮೇಲೆ ಹೋಗ್ತೀನಿ, ಇಂಟ್ರ್ವ್ಯೂ ಇರೋದು ಅವಾಗೆ ಅಂತ ಹೇಳಿದರೆ, ಹಾಗಾದರೆ ನನ್ನ ಈ ಟೈಮಿಂಗ್ ಕಳೆಯುತ್ತೆ. ಇನ್ನು ಅವನೇನೋ ಒಂದು ವೇಳೆ ಹತ್ರೂ ಇವ್ರು ಇದ್ದಾರಲ್ಲ ಅಂತಂದೇಳಿ ನಾನೇ ಮಾಡೋಣ ಇಂಟರ್ವ್ಯೂ ಯಾಕೆ ಅಂತ ಅಂದರೆ, ಇನ್ನು ಕೆಲಸ ಏನಿಲ್ಲ ಅಂತೇನಿಲ್ಲ ಫ್ರೆಂಡ್ಸ್, ಕೆಲಸ ಇದೆ. ಬಟ್ ಅವ್ರಿಗೆ 12 ತಾಸು ಆಗಿದೆ ಡ್ಯೂಟಿ. ನಾನು ನೋಡಿರ್ಬೋದು, ಫುಲ್ ಬೆಳಿಗ್ಗೆ ಎದ್ದು ಗಡಿಬಿಡಿ ಇಲ್ಲಿದ್ದಾರೆ ಅವರು. ಅಂದರೆ ಹೋಗೋದು ಗಡಿಬಿಡಿ, ಬರೋದು ಫುಲ್ ಲೇಟಾಗಿರುತ್ತೆ. ಹಾಗಾಗಿ ಸ್ವಲ್ಪ ಬೇರೆ ಕಡೆ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ಇಂಟರ್ವ್ಯೂ ಇತ್ತಲ್ವ, ಹಾಗಾಗಿ ಪ್ರಿಪೇರ್ ಆಗ್ತಿದ್ರು. ಇನ್ನು 12 ತಾಸು ಆದರೆ ಫುಲ್ಲು ಹೆವಿ ಆಗುತ್ತೆ ಫ್ರೆಂಡ್ಸ್. ಇನ್ನು ಆವಾಗ ನಮ್ಮ ತಮ್ಮ ಇರ್ತಿದ್ದ ನಡೀತಿತ್ತು, ಬಟ್ ಇವಾಗ ಅವನನ್ನೇ ಇಲ್ಲಲ್ವ, ಹಾಗಾಗಿ ನಮಗೆ ಸ್ವಲ್ಪ ತೊಂದರೆ ಆಗ್ತಿದೆ. ಬೆಳಿಗ್ಗೆ 7 ಗಂಟೆಗೆಲ್ಲ ಇವ್ರದ್ದು ಟಿಫನ್ ಆಗಬೇಕು ಫ್ರೆಂಡ್ಸ್. ಇನ್ನು ಒಂದೊಂದು ಟೈಮ್ ಅಷ್ಟೊತ್ತಿಗೆ ಟಿಫನ್ ಊಟ ಆಗಿರಲ್ಲ ಇವ್ರದ್ದು. ಅಂದರೆ ಅಡುಗೆ ಏನಾಗಿರುತ್ತೆ, ಬಟ್ ಅಷ್ಟೊತ್ತಿಗೆ ಊಟ ಹೋಗಲ್ಲ ಅಂತಂದೇಳಿ ಒಂದೊಂದು ಟೈಮ್ ಹಂಗೆ ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ತಗೊಂತಾರೆ. ಇನ್ನು ಅಲ್ಲೂ ಇವಾಗ ಡ್ಯೂಟಿಗೆ ಅಂತ ಹೋದ್ಮೇಲೆ ಅಲ್ಲಿ ಅಂತ ಟಿಫನ್ ಮಾಡೋಕ್ಕಾಗಲ್ಲಲ್ವ, ಹಾಗಾಗಿ ಹೋದಷ್ಟು ತಿಂದು ಬೆಳಿಗ್ಗೆ ಬೇಗನೆ ಹೋಗ್ತಿರ್ತಾರೆ. ಇನ್ನು ನಾವು ಮಗು ಇರೋದು ಕಾರಣಕ್ಕೆ ಒಂದೊಂದು ಟೈಮ್ ಅಡುಗೆ ಆಗಿರುತ್ತೆ, ಒಂದೊಂದು ಟೈಮ್ ಆಗಿರಲ್ಲ. ಅದಕ್ಕೋಸ್ಕರನೇ ಈಗ ಇತ್ತೀಚೆಗೆ ಮೊದಲಂತೂ ಸ್ವಲ್ಪ ಲೇಟನೇ ಇರುತ್ತೆ. ಇತ್ತೀಚೆಗೆ ನಾನು 4 ಗಂಟೆಗೆ ಎದ್ರೂ ಆ ಟೈಮನ್ನು ಕಳಿಯಲ್ಲ. ಯಾಕಂದರೆ 7 ಗಂಟೆ ಅಂದರೆ ನಾವು ಒಬ್ಬೊಬ್ಬರು ಅವಾಗಿನ ಎದ್ದೇಳ್ತಿರ್ತಾರೆ, ಬಟ್ ಅಷ್ಟೊತ್ತಿನ ನಮ್ಮ ಮನೇಲಿ ಅಡುಗೆನೂ ಆಗಿರಬೇಕು, ಪೂಜೆನೇ ಆಗಿರಬೇಕು. ಹಾಗಾಗಿ ಟೈಮ್ ನಮಗೆ ಸಾಲ್ತಿದ್ದಿಲ್ಲ. ಹಾಗಾಗಿ ಸ್ವಲ್ಪ ಇನ್ನು 8 ತಾಸು ಡ್ಯೂಟಿಗೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ರು ಇವರು. ಮೊದಲೆಲ್ಲ ನಮ್ಮ ತಮ್ಮನ ಇರ್ತಿದ್ನಲ್ವ, ಇವರಿಗೆ ಸ್ವಲ್ಪ ಭಯ, ನಮ್ಮ ಸೈಡ್ ಭಯ ಇದ್ದಿಲ್ಲ. ಅಂದರೆ ಇವರು ಬೆಳಿಗ್ಗೆ 7 ಗಂಟೆಗೆ ಹೋದರೆ 7 ಗಂಟೆಗೆಲ್ಲ ರೆಡಿ ಆಗಿರ್ತಾರೆ, ಬಟ್ 7:15 ಹೋಗ್ತಾರೆ. 7:15 ಹೋದರೆ ಬೆಳಿಗ್ಗೆ ಏನಿಲ್ಲ ಅಂದ್ರೆ ನೈಟ್ ಏನಿಲ್ಲ ಅಂದರೆ 8-8:15 ಬರ್ತಾರೆ ಫ್ರೆಂಡ್ಸ್. 8:15 ಬಂದರೂ ಮನೆಗೆಲ್ಲ ಬಂದು ಊಟ ಮಾಡಿ ನಾ ಮಲ್ಗೋತರಿಗೆ 10-12 ಆಗೇ ಬಿಟ್ಟಿರ್ತಾರೆ. ಬಟ್ ಫುಲ್ಲು ನಮಗೆ ಹೆವಿ ಆಗ್ತಿದೆ. ಹಾಗಾಗಿ ನೋಡೋಣ, ಪಾಪ ಅವರು ನಮ್ಮ ಸೈಡೇ ಎಷ್ಟೊತ್ತು ನೈಟ್ ಅಷ್ಟೊತ್ತವರೆಗೂ ಹುಡುಗನ ಕಟ್ಕೊಂಡು ಒಬ್ಬಳೇ ಇರ್ತಾಳಲ್ಲ ಅಂತಂದೇಳಿ ಅವ್ರಿಗೂ ಒಂದು ಚಿಂತೆ ಇತ್ತು. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತಂದೇಳಿ ಟ್ರೈ ಮಾಡಿ ಪಾಪ ಎಲ್ಲ ಪ್ರಿಪೇರ್ ಆಗ್ತಿದ್ರು. ನೋಡಿ ಇದೆ ಅವರೆಲ್ಲ ಏನೇನೇ ಬರೆದಿದ್ರು ಫ್ರೆಂಡ್ಸ್, ಅವರಿಗೆ ಅರ್ಥ ಆಗ್ಬೇಕಾದ್ರೆ ಏನಂತೇಳಿ ಅದು ಏನೇನೇ ಇತ್ತು. ನಾನು ಸುಮ್ಮನೆ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ. ಇನ್ನು ಇದು ಅಲ್ಲದೆ ಮತ್ತೆ ಅವ್ರು ಇನ್ನೊಂದು ಅದು ಯಾವುದೋ ಬುಕ್ಕನ್ನು ಇತ್ತು ಫ್ರೆಂಡ್ಸ್, ಅದು ಮತ್ತು ಫೋನಲ್ಲಿ ಅದೆಲ್ಲ ನೋಡ್ತಿದ್ರು. ಅವರು ಇಂಟರ್ವ್ಯೂಗೆಲ್ಲ ಪ್ರಿಪೇರ್ ಆಗಿದ್ರು. ನೀವೇ ನೋಡ್ತಿದ್ದೀರಲ್ವ, ನೋಡಿ ಪಾಪ ರೆಡಿಯಾಗಿನೂ ಆಗಿದ್ರು. ನಾನು ಫುಲ್ಲು ಅವ್ರಿಗೆ ರೇಗ್ಸೋದೆ ಏನೋ ಸ್ವಲ್ಪ ಹಂಗೆ ಇರ್ತಾರಲ್ವ, ಈ ಥರ ಹಿಂಗೆ ರೆಡಿಯಾಗಿದ್ದರೆ ಹೆಣ್ಮಕ್ಳಿಗೆ ಗೊತ್ತಲ್ವ, ರೇಗ್ಸೋದು ಆ ಥರನೇ ರೇಗ್ಸ್ತಿದ್ದೆ. ಅವ್ರಿಗೂ ನಾನು ಆಲ್ ದ ಬೆಸ್ಟ್ ಅಂತಲೂ ಕೂಡ ಹೇಳಿದ್ದೆ. ಇನ್ನು ನನ್ನ ಹಸ್ಬೆಂಡು ನನ್ನ ಮಗ ಜಾಸ್ತಿ ಅಟ್ಯಾಚ್ ಅಲ್ಲ, ಅವರಿಬ್ಬರು ಫುಲ್ಲು ನಿನ್ನ ಆಶೀರ್ವಾದ ಇರಬೇಕಪ್ಪ, ನನಗೆ ನಿನ್ನ ಆಶೀರ್ವಾದ ಇರಬೇಕು ಅಂತಂದು ಹೇಳಿ ಹಂಗೆಲ್ಲ ಕೇಳಿಸಿದೆಲ್ಲ ಆಯಿತು ಅವ್ರಿಗೆ. ಇನ್ನೇನವರು ಎಲ್ಲ ರೆಡಿ ಆಗಿದ್ದರು, ಎಲ್ಲ ಆಯಿತು. ಇನ್ನೇನವರು ಹೋಗ್ಬೇಕು ಇಂಟರ್ವ್ಯೂಗೆ. ಅವಾಗ ಒಂದು ಟೈಮ್ ಫೋನ್ ಮಾಡ್ಕೊಂಡು ಹೋಗ್ಬೇಕಲ್ವ, ಇನ್ನೇನು ಬರ್ತಿದ್ದೀನಿ, ಎಕ್ಕಡೆ ಸೈಡ್ ಬರಬೇಕು ಸರ್ ಅಂತ ಏನೋ ಕೇಳ್ತಿದ್ರು. ಅಷ್ಟರಲ್ಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಾನಿಲ್ಲ ಊರಿಗೆ ಹೋಗಿದ್ದೀನಿ ಈ ಮಂತನ, ಇಲ್ಲ ನೆಕ್ಸ್ಟ್ ಮಂತ್ ಆದರೆ ಹೇಳ್ತೀನಿ, ನಾನು ಊರಿಗೆ ಬಂದ ತಕ್ಷಣ ಅಂದ್ಬಿಡ್ಬೇಕಾ. ನಿಜ ಫ್ರೆಂಡ್ಸ್, ಹಿಂಗಾಯ್ತಂದರೆ ಬೇಜಾರು ಹೇಳ್ಕೊಳಕ್ಕೆ ಆಗ್ತಿಲ್ಲ. ನಿಜ ನನಗಂತೂ ಸಡನ್ಲಿ ಅಳನೇ ಬಂದ್ಬಿಡ್ತು. ಪಾಪ ಅವರು ಬೇಜಾರಾಗ್ಬಿಟ್ರು, ಒಂಥರ ಗೊತ್ತಲ್ವ ಹೆಂಗಾಗಿರ್ತಾರೆ ಅಂತ ಬೇಜಾರಾಗ್ಬಿಟ್ರು. ನನಗಂತ ನೋಡೋಕ್ಕಾಗಲಿಲ್ಲ. ಆಮೇಲೆ ಅವರು ಮತ್ತೆ ಡ್ಯೂಟಿಗೆ ಹೋಗಿದ್ರು. ಮತ್ತು ಇನ್ನೇನು ಅಲ್ಲಿನ ಇಂಟರ್ವ್ಯೂ ಇಲ್ಲ, ಇನ್ನು ನೆಕ್ಸ್ಟ್ ವೀಕನ್ನು ಅವ್ರು ಒಟ್ಟು ಊರಿಗೆ ಬಂದಮೇಲೆ ಬಾ ಅಂತ ಹೇಳಿದ್ದಾರೆ ಅಂತಂದೇಳಿ ಅವರು ಮತ್ತು ಈಗ ಮನೆಗಿದ್ರೆ ನಡೆಯಲ್ಲ ಫ್ರೆಂಡ್ಸ್. ಹಾಗಾಗಿ ಅವರು ಈಗ ಹೋಗ್ತಿದ್ದಾರಲ್ವ, ಅಲ್ಲಿಗೆ ಬಾಕ್ಸ್ ತಗೊಂಡು ಹೋದ್ರು ಅವರು. ಇನ್ನು ನನಗಂತ ನಿಜ ಫ್ರೆಂಡ್ಸ್ ಫುಲ್ಲು ಒಂಥರ, ನನ್ನ ಹಸ್ಬೆಂಡ್ ಇನ್ನೇನು 8 ಅವರ್ ಡ್ಯೂಟಿಗೆ ಹೋದ್ರೆ ನನಗೂ ಸ್ವಲ್ಪ ಫ್ರೀ ಆಗುತ್ತಲ್ವ, ಹಂಗಂತ ಏನೇನೇ ಕನ್ಸಿಟ್ಕೊಂಡು ನಾನು ಪೂಜೆ ಮಾಡಿ ಪಾಪ ನಿಜ ಫ್ರೆಂಡ್ಸ್ ಇವಾಗ ಹೋಗ್ತಿದ್ದಾರಲ್ವ, ಈಗ ಎಲ್ಲಿಗೂ ಹೊರಗಡೆನೂ ಹೋಗ್ತಿಲ್ಲ ಫ್ರೆಂಡ್ಸ್ ನಾವು. ಯಾಕಂದರೆ ಒಂದೊಂದು ಟೈಮ್ ಸಂಡೇನೂ ಡ್ಯೂಟಿ ಇರುತ್ತೆ, ಒಂದು ಟೈಮ್ ಸಂಡೇ ಇರಲ್ಲ ಅಷ್ಟೇ, ಇನ್ನು ಸಂಡೇನೂ ಇರುತ್ತೆ. ಅವರೇ ಅಂತಿರ್ತಾರೆ ಪಾಪ, ಎಲ್ಲ ಹೆಣ್ಮಕ್ಳು ಹೊರಗಡೆ ಹೋಗಬೇಕು, ಕರ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತಿರ್ತಾರೆ. ಬಟ್ ನಿನಗೆ ಆ ಟೈಮ್ ಕೊಡೋಕ್ಕಾಗ್ತಿಲ್ಲಲ್ಲ, ಹೊರಗಡೆ ಮಗುನೂ ನಿನ್ನ ಕರ್ಕೊಂಡು ಹೋಗೋಕ್ಕಾಗ್ತಿಲ್ಲಲ್ಲ ಅಂತಿರ್ತಾರೆ. ಬಟ್ ಏನು ಮಾಡೋ ಫ್ರೆಂಡ್ಸ್, ಅವ್ರದ್ದೇನು ತಪ್ಪಿಲ್ಲಲ್ವ, ಈ ಡ್ಯೂಟಿ ಹೋಗಬೇಕು. ಇವಾಗ ಹೋಗಿಲ್ಲ ಅಂದ್ರಂತೂ ನಡೆಯಲ್ಲ ಫ್ರೆಂಡ್ಸ್, ದುಡಿಯೋರು ಅವರೊಬ್ಬರೇ.
ಹಾಗಾಗಿ ಅದನ್ನು ಬೇಜಾರು ಆಗ್ತಿದ್ರು. ಇನ್ನು 8 ತಾಸು ಡ್ಯೂಟಿ ಸಿಕ್ಬಿಟ್ರೆ ಮಾತ್ರ ಇನ್ನು ನಾನು ಬೇಗನೆ ಬಂದುಬಿಡ್ತೀನಿ. ಇನ್ನು ನೈಟ್ ಆದರೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ಬೋದು, ಇನ್ನು ಸಂಡೇನೂ ರಜೆ ಇರುತ್ತಲ್ಲ ಅಂತ ಇಷ್ಟು ಪ್ಲ್ಯಾನ್ ಹಾಕ್ಕೊಂಡು ಏನೇನೇನೇನು ಅಂದ್ಕೊಂಡು ಪೂಜೆ ಮಾಡಿದ್ದೆ ಫ್ರೆಂಡ್ಸ್. ನನಗೆ ಯಾಕೋ ಒಂಥರ 6 ಸೆನ್ಸ್ ಮೊದಲೇ ಬರ್ತದೆ. ನನಗೆ ಯಾಕೋ ಪೂಜೆ ಮಾಡುವಾಗ ಒಂದು ಸ್ವಲ್ಪ ಡೌಟ್ ಬರ್ದಿತ್ತು. ಇವ್ರಿಗೆ ಕೇಳಿದೆ ನಾನು, ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ಮುಂಚೆಗೆ ಅವ್ರಿಗೆ ಕೇಳ್ಕೊಬೇಕಲ್ವಾ, ಹಿಂಗೆ ಬರ್ತಿದ್ದೀವಿ ಅಂತ. ನಾನು ಹೇಳಿದೆ ಹಿಂಗೆ ಹೇಳು ನಾ ಬರ್ಬೋದಾ ಸರ್. ಅವರು ಶುಕ್ರವಾರ ಅಂದರೆ ಮೊನ್ನೆ ಶುಕ್ರವಾರನೇ ಹೇಳಿದರು ಫ್ರೆಂಡ್ಸ್, ಹಿಂಗೆ ಸೋಮವಾರ ಪಾಪ ಇಂಟರ್ವ್ಯೂಗೆ ಅಂತಂದರೆ. ಹಾಗಾಗಿ ಅವೆಲ್ಲ ಇವರು ಮಾರ್ಕ್ಸ್ ಕಾರ್ಡು ಅವೆಲ್ಲ ಇವರು ಡಿಪ್ಲೊಮದು ಅವೆಲ್ಲ ಓದಿರ್ತಾರಲ್ವ ಅವೆಲ್ಲ ಹಾಕಿದ್ರು. ಅವೆಲ್ಲ ನೋಡಿ ಸೋಮವಾರ ಇಂಟ್ರಿಗೆ ಬಂದು ಕರೆದಿದ್ರು. ಇವ್ರಿಗೆ ಕರೆದಾಗ ಒಂದು ಟೈಮ್ ಕೇಳ್ಬೇಕು ಹಿಂಗೆ ಬರ್ತಿದ್ದೀನಿ ನಾನು ಅಂತ. ಇವ್ರಿಗೆ ಹೇಳಿ ಇಲ್ಲ ಹೋಗೋವಾಗ 10 ಗಂಟೆಗೆ ನಾನು ಇಂಥಲ್ಲಿ ಬಾ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗಿ ಫೋನ್ ಮಾಡ್ತೀನಿ ಹೆಂಗನಾಗಲಿ ಮಾಡು ಅಂತೇಳಿ ನಾನು ಹೇಳಿದ್ಮೇಲೆ ಮಾಡಿದ್ರು ಫ್ರೆಂಡ್ಸ್ ಇವರು. ಅವಾಗ ಇಲ್ಲಪ್ಪ ನಾನು ಊರಿಗೆ ಹೋಗ್ತಿದ್ದೀನಿ, ಈ ವೀಕ್ ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಇಲ್ಲ ನೆಕ್ಸ್ಟ್ ಮಂತ್ ಬಾ ಅಂತ ಹೇಳಿದ್ರೆ ನಿಜ ಒಂಥರ ಬೇಜಾರಾಗ್ಬಿಡ್ತು ಫ್ರೆಂಡ್ಸ್. ನನಗಂತ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡ್ತು. ಅದಕ್ಕೆ ನನಗೇನು ಅನಿಸುತ್ತೆ ಅಂದರೆ ನಾನು ವೀಡಿಯೋದಾಗೆಲ್ಲ ಜಾಸ್ತಿನೇ ಮಾತಾಡಿದ್ದೆ ಫ್ರೆಂಡ್ಸ್. ಅದು ನನಗೆ ಒಂಥರ ನಿಮಗೆ ವೀಡಿಯೋಕ್ಕೆ ತೋರ್ಸೋಕ್ಕಾಗ್ತಿಲ್ಲ ನನಗೆ. ಒಂಥರ ನಿಜ ಹತ್ತಿರದಂತೂ ನಿಜ ಫ್ರೆಂಡ್ಸ್. ಏನಪ್ಪ ಹಿಂಗಾಗ್ಬಿಡ್ತು ಅಂತಂದು ಒಂಥರ ಬೇಜಾರಾಗ್ಬಿಡ್ತು. ನನ್ನದಕ್ಕೆ ಅವ್ರು ಬೇಜಾರಾದ್ರು ಏನು ಮಾಡೋಕ್ಕಾಗಲ್ವ, ಬೇಜಾರಾದ್ರು ಅಂತ ಹೀಗೆ ಇರೋಕ್ಕಾಗಲ್ಲಲ್ವ. ಇನ್ನು ಪ್ರಿಯಾಂಶಿಗೆ ಬಂದು ನಿಜ ಫ್ರೆಂಡ್ಸ್, ಅವನಿಗೆ ಅದೇ ಬೆಳಿಗ್ಗೆ ಸ್ನಾನ ಮಾಡಿಸಿದ್ನಲ್ವ, ಪೂಜೆ ಮಾಡೋ ಅವಸರದಲ್ಲಿ ಹಾಗೆ ಬಟ್ಟೆ ಹಾಕಿ ಅವನ್ನ ನಿಲ್ಲಿಸಿದ್ದೆ. ಇನ್ನು ಅವನಿಗೂ ರೆಡಿ ಮಾಡಿಲ್ಲ ನಿಜ. ಒಂಥರ ನಾನು ರೆಡಿ ಆಗಿಲ್ಲ. ಇನ್ನು ಹಿಂಗೆ ಇದ್ದರೆ ಹಿಂಗೆ ಇರೋಕ್ಕಾಗಲ್ಲಲ್ವ. ಹೋಗ್ಲಿ ಬಿಡಿ, ನಾನೇ ಮನೆಯಾಗಿದ್ದು ಹಿಂಗಿದ್ರೆ ಪಾಪ ಅವ್ರಿಗಿನ್ನ ಬೇಜಾರಾಗುತ್ತೆ, ನಾನು ಬೇಜಾರಾಗಿದ್ದೀನಿ ನೋಡಿ ಅಂತೇಳಿ ಹೋಗ್ಲಿ ಬಿಡು ಅಂತ ನಾನೇ ಒಂಥರ ಕೂಲ್ ಆದೆ ಫ್ರೆಂಡ್ಸ್. ಇನ್ನು ಉಪವಾಸ ಹತ್ತಿದ್ದಂದು ನಿಜ ಒಂಥರ ಬೇಜಾರಾಯಿತು. ಇನ್ನು ಅವ್ರೇನು ಬೇಡ ಅಂತ ಹೇಳಿಲ್ಲ, ಬಟ್ ನೆಕ್ಸ್ಟ್ ವೀಕ್ ನಾನು ಊರಿಗೆ ಇದ್ದೀನಿ ನೆಕ್ಸ್ಟ್ ಬಾ ಅಂತ ಹೇಳಿದ್ರೆ. ಬಟ್ ನಾವೆಲ್ಲ ಒಂದು ಸ್ವಲ್ಪ ಹೆಣ್ಮಕ್ಳು ಫೀಲ್ ಆಗ್ತಾರಲ್ವ, ಆ ಥರ ಆಯಿತು ಅಷ್ಟೇ, ನನಗೇನಿಲ್ಲ. ಆಯಿತು. ಇನ್ನು ಪ್ರಿಯಾಂಶಿ ಪಾಪ ಅವನಿಗೂ ರೆಡಿ ಮಾಡಿದ್ದಿಲ್ಲ, ನಾನು ರೆಡಿ ಆಗಿದ್ದಿಲ್ಲ. ಇನ್ನು ಸಂಜೆ ಹೊತ್ತು ಸ್ವಲ್ಪ ರೆಡಿ ಆಗಿ ದೀಪ ಹಚ್ಚೋಣ ದೇವ್ರ ಮುಂದೆ ಅಂತೇಳಿ ದೀಪ ಹಚ್ತಿದ್ದೆ. ಇನ್ನು ಅವನಿಗೂ ಡ್ರೆಸ್ಸಾಗಿ ಹಂಗೆ ಬಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಅವನಿಗೆ ಏನು ಕಾಡಿಗೆ ಏನು ಹಚ್ಚಿದ್ದಿಲ್ಲ ಪಾಪ ಅವನಿಗೂ. ಇವಾಗ ನಾವು ಬೇಜಾರು ಮಕ್ಳಿಗೆ ತೋರಿಸ್ಬಾರ್ದಲ್ವ ಅಂತ ಹೇಳಿ ಮತ್ತೆ ನಾನೇ ಕೂಲಾಗಿ ಪಾಪ ಅವನ ಹತ್ರ ಮಾತಾಡ್ಕೊಂತ ಅದು ಮಾಡ್ಕೊಂತ ಇನ್ನೊಂದು ಏನಾದರೂ ನಾವು ಸ್ವಲ್ಪ ಬೇಜಾರಾಗಿದ್ದರೆ ಮಾತ್ರ ನನ್ನ ಮಗ ಒಂದು ಸ್ವಲ್ಪ ನಗು ತರಿಸ್ಬಿಡ್ತಾನೆ. ಅದೇ ಅಲ್ವಾ ಮಕ್ಕಳು, ತಂದೆ ತಾಯಿ ಎಷ್ಟೇ ಮನೇಲಿ ಜಗಳ ಇರಲಿ ಮಕ್ಕಳು ಇರಬೇಕು ಮನೆಯಲ್ಲಿ. ನಗುನೇ ಬಂದುಬಿಡುತ್ತೆ, ಎಷ್ಟು ಬೇಜಾರಿದ್ರೂ ಮರೆಸ್ಬಿಡುತ್ತೆ ಮಕ್ಕಳು ನೋಡಿದ ತಕ್ಷಣ. ಪಾಪ ಅವನು ನೋಡಿ ಆಮೇಲೆ ಅವನಿಗೂ ರೆಡಿ ಮಾಡಿ ಒಂದು ಸ್ವಲ್ಪ ಆಟ ಆಡಿದೆ ಫ್ರೆಂಡ್ ಅಷ್ಟೇ. ಆಮೇಲೆ ಎಲ್ಲ ಮರ್ತೋಗ್ಬಿಟ್ಟೆ. ಇನ್ನು ಅವ್ರೇನು ಬೇಡ ಅಂತ ಹೇಳಿಲ್ಲಲ್ವ, ನೆಕ್ಸ್ಟ್ ವೀಕ್ ಕರಿತೀನಿ ನೆಕ್ಸ್ಟ್ ಮಂತ್ ಕರಿತೀನಿ ಅಂದಾರಲ್ವ, ಓಕೆ ಅಂತಂದೇಳಿ ಸುಮ್ಮನೆ ಆಗ್ಬಿಟ್ಟೆ ಫ್ರೆಂಡ್ಸ್. ನಾನು ಅದರಲ್ಲಿ ಏನಿಲ್ಲ, ಇವ್ರಿಗೇನು ಡ್ಯೂಟಿಗೆ ಹೋಗೋದು ಬೇಡ ಅಂತ ಏನಿಲ್ಲ. ಫಸ್ಟ್ ಅಂದರೆ 12 ಅವರ್ ಫುಲ್ಲು ಹೆವಿ ಆಗ್ತಿದೆ, ಸ್ವಲ್ಪ ತ್ರಾಸ ಆಗ್ತಿದೆ. ಮನೆ ಹತ್ರನೂ ನೈಟೂ ಲೇಟಾಗಿ ಬರ್ತಿದ್ದಾರೆ, ಅದಕ್ಕೋಸ್ಕರ 8 ಅವರ್ಸಿಗೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ ದೇವ್ರ ದಯ ಹೆಂಗಿದೆ, ಸಿಕ್ಕಿದರೆ ಒಳ್ಳೇದಂತ ಫ್ರೆಂಡ್. ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡೋಣ ದೇವ್ರ ಇಚ್ಛೆ ಹೆಂಗಿದೆ. ನಾವು ಅಂದ್ಕೊಂಡಂಗೆ ಆಗಲ್ಲಲ್ಲ ಫ್ರೆಂಡ್, ದೇವ್ರು ಹೆಂಗೆ ಇಟ್ಟಿರ್ತಾರೆ ಹಾಗೆ ಅಲ್ವಾ ಆಗೋದು. ನೋಡೋಣ ಕಾಯೋಣ. ಓಕೆ ಫ್ರೆಂಡ್ಸ್, ಇದು ಆಗಿದ್ದು ಸೋಮವಾರ. ಬಟ್ ಇವತ್ತು ನಾನು ಎಡಿಟ್ ಮಾಡ್ತಿರೋ ಕಾರಣಕ್ಕೆ ನಿನ್ನೆ ಒಂದು ನೈಟ್ ಒಂದು ವೀಡಿಯೋ ನೋಡಿದ್ದೆ ಫ್ರೆಂಡ್ಸ್. ಅದೇ ಈಗೆಲ್ಲ ಟ್ರೆಂಡೆಲ್ಲ ಬರ್ತಿದೆ ಅಲ್ವಾ, ಧರ್ಮಸ್ಥಳದ್ದು ಅದು ಏನೋ ವಿಚಾರದ್ದು. ಸೌಜನ್ಯ ಎಂಬ ಹುಡುಗಿದು ನಿಜ ಫ್ರೆಂಡ್ಸ್. ಆ ವಿಡಿಯೋ ಸಮೀರ್ MD ಏನೋ ಅವ್ರದ್ದು ಯಾರೋ ಇಟ್ಟಿದ್ದು ನೋಡಿ ನಾನು ನೋಡಿದ್ದೆ. ಬರ್ತಿತ್ತು, ನನಗೆ ಅಷ್ಟು ಇದು ಇದ್ದಿಲ್ಲ ಫ್ರೆಂಡ್ಸ್ ಅದ್ರ ಮೇಲೆ. ಅಂದರೆ ನಾನು ಅಷ್ಟೇನು ಏನೋ ಬಿಡು ಅಂತಿದ್ದೆ. ಆಮೇಲೆ ಪದೇ ಇನ್ಸ್ಟಾಗ್ರಾಮಲ್ಲಿ ಬರೋದು ನೋಡಿ ಏನಿದೆ ನೋಡಂತೇಳಿ ನೋಡಿದೆ ಫ್ರೆಂಡ್. ನಿಜ ಫ್ರೆಂಡ್ಸ್, ಆ ಒಂದು ವೀಡಿಯೋ 39 ನಿಮಿಷದೇನಿದೆ. ಆ ಫುಲ್ ವೀಡಿಯೋ ನೋಡಿದ್ದೀನಿ. ಅದು ಒಂಥರ ಒಂದು ಸ್ವಲ್ಪನೂ ಡಿಸ್ಟರ್ಬ್ ಆಗಲ್ಲ, ಒಂಥರ ಫಿಲಿಮ್ ನೋಡ್ದಂಗೆ ಆಗ್ತಿದೆ. ಅದು ಸಖತ್ತಾಗಿ ಹೇಳಿದ್ದಾರೆ ಕೂಡ. ಇನ್ನು ಅಲ್ಲಿ ಅದೇನು ನಡೆದಿದ್ದು ನೋಡಿ ನನಗಂತ ಹುಚ್ಚಿದಂಗೆ ಆಗ್ಬಿಟ್ಟಿದ್ದು ಫ್ರೆಂಡ್. ಯಪ್ಪ ಹೆಂಗೆ ಆಗ್ಬಿಡ ಅಂದರೆ ನಿಜ ಒಂಥರ ಅಷ್ಟು ಹದ್ದಿದ್ದೀನಿ ನೋಡಿ ಫ್ರೆಂಡ್. ರಾತ್ರಿಯೆಲ್ಲ ಇದ್ದೇ ಇಲ್ಲ, ಒಂಥರ ಭಯ. ಏನಪ್ಪ ನಮ್ಮ ಸಮಾಜದಲ್ಲಿ ಏನು ನಡೀತಿದೆ, ಏನು ದುಡ್ಡಿದ್ರೆ ಆಯಿತಾ, ಏನಾದರೂ ಕೊಂಡ್ಕೊಂಬಿಡ್ಬೋದಾ, ಅಂದರೆ ಬಡವರಿಗೆ ಏನು ಬೆಲೆನೇ ಇಲ್ವಾ? ನಿಜ ಫ್ರೆಂಡ್ಸ್, ಇವಾಗ ನಾನು ಹೇಳಬೇಕಂತಲ್ಲ, ನಾನು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಕಾರಣ ಇದು ಹೇಳಲೇಬೇಕು. ಏನು ನಡೀತಿದೆ ನಮ್ಮ ಸಮಾಜದಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಹೆಣ್ಮಕ್ಳು ಸ್ಕೂಲಿಗೆ ಕಳ್ಸೋಕ್ಕಾಗಲಿ, ಇನ್ನು ಎಲ್ಲಾದರೂ ಒಂಟಿಯಾಗಿ ಕಳ್ಸೋಕ್ಕಾಗಲಿ ನಿಜ ಪೇರೆಂಟ್ಸ್ಗಳು ತುಂಬಾ ಎದುರ್ತಾರೆ. ಈಗ ಬಂದಿರೋ ವಿಡಿಯೋ, ಈಗ ನಡೀತಿರೋ ನಮ್ಮ ಸಮಾಜದಲ್ಲಿ ನೋಡಿದ್ರೇ ನಿಜ ಹೆಣ್ಮಕ್ಳೇ ಬೇಡ, ಒಂಥರ ಹೆಣ್ಮಕ್ಳನ್ನ ಹುಟ್ಟಿಸ್ಕೋಬಾರ್ದು, ಬರೀ ಗಂಡು ಮಕ್ಕಳೇ ಹುಟ್ಟಿಸ್ಕೋಬೇಕು ಅನ್ನೋ ರೇಂಜಿಗೆ ಆಲ್ಮೋಸ್ಟ್ ಬಂದ್ಬಿಟ್ಟಿರುತ್ತೆ ಪೇರೆಂಟ್ಸ್ಗಳಿಗೆ. ಫ್ರೆಂಡ್ಸ್ ಅವರು ಅದೇ ಹೇಳಿದ್ನಲ್ವ, ಸಮೀರ್ MD ಏನೇ ಇರಬೇಕು, ಅವರು ಅಷ್ಟು ಕ್ಲಿಯರಾಗಿ
ಕ್ಲಾರಿಟಿಯಾಗಿ ಹೇಳಿದ್ದಾರೆ ಅಂದರೆ ಅವ್ರ ಧೈರ್ಯ ಮೆಚ್ಚಿಸ್ಕೋಬೇಕು. ನಿಜವಾಗ್ಲೂ ಆ ವಿಡಿಯೋ ನೋಡ್ತಿದ್ರೆ ನಾವು ಎಲ್ಲಿ ಏನು ಕೆಲಸ ಮಾಡಬೇಕು ಪದೇ ಪದೇ ಅದು ನೋಡಬೇಕು ಅನ್ನೋ ಇದು ಉತ್ಸಾಹನೇ ಬರುತ್ತೆ ಹೊರತಾಗಿ ಅದು ಬೇಡ ವಿಡಿಯೋ ನೋಡೋದೇ ಬೇಡ ಅನ್ನೋಕ್ಕೆ ಆಗಲ್ಲ. ಅಷ್ಟು ಸಖತ್ತಾಗಿ ಅದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಧೈರ್ಯ ಮೆಚ್ಕೊಳ್ಳಬೇಕು. ಹಾಗೆ ನಾವೇ ಅವ್ರನ್ನ ರಕ್ಷಣೆ ಕೂಡ ಮಾಡಬೇಕು, ಅವ್ರನ್ನ ಕಾಪಾಡಬೇಕು. ಇನ್ನು ಯಾರು ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಇನ್ನು ವಿಡಿಯೋ ಏನಿಗೆ ಓಪನ್ ಮಾಡಬೇಕು ಗೊತ್ತಾಗ್ತಿಲ್ಲ, ಆ ವಿಡಿಯೋ ಎಲ್ಲಿ ಸಿಗುತ್ತೆ ಅಂತ ಹಂಗೇನಾದ್ರು ಇದ್ದರೆ ನನ್ನ ಕಮೆಂಟಲ್ಲಿ ತಿಳಿಸಿ. ಆ ವಿಡಿಯೋದ ಲಿಂಕ್ ನಿಮಗೆ ಕಳಿಸ್ತೀನಿ, ಅವಾಗ ನಿಮಗೆ ಆ ವಿಡಿಯೋ ನೀವು ನೋಡ್ಬೋದು. ಇನ್ನು ಕೆಲವರು ದೇವ್ರನ್ನೇ ದೂಷಿಸ್ತಿದ್ದಾರೆ. ಅಂದರೆ ನೋಡಿದ ತಕ್ಷಣವೇ ಅನಿಸುತ್ತೆ ಈ ಸ್ಥಳದಲ್ಲಿ ಹಂಗಾಗಿದೆ ಅಲ್ವಾ, ದೇವ್ರು ಕಾಪಾಡಬೇಕಿತ್ತು, ಇದು ಮಾಡಬೇಕಿತ್ತು, ದೇವರೇನೇ ಸುಮ್ಮನೆ ಇದ್ದಾನೆ ಅನ್ನಿಸ್ತೈತೆ. ಎಲ್ಲ ವಿಡಿಯೋ ನೋಡಿದ ತಕ್ಷಣವೇ ಅನಿಸುತ್ತೆ ಹಿಂಗೆಲ್ಲ ಆಗ್ಬಿಡ್ತಲ್ಲ, ದೇವ್ರನ್ನೇ ದೂಷಿಸೋ ಥರ ಆಗುತ್ತೆ. ಬಟ್ ದೇವ್ರೇನು ಮಾಡ್ತಾನೆ, ಅಲ್ಲಿರೋರು ಆ ಥರ ಮಾಡಿದರೆ ದೇವ್ರೇನು ಮಾಡ್ತಾನೆ ಅಂದರೆ ದೇವ್ರು ಸುಮ್ಮನೆ ಇದ್ದಾನೆ ಅಂದರೆ ಯಾವುದೋ ಒಂದು ದೊಡ್ಡದ ಕರ್ಮನ ತಗೊಂಡು ಬಂದೇ ಬರ್ತಾನೆ ಅಂತಲೇ ನಾವು ಅಂದ್ಕೋಬೇಕು. ಯಾಕಂದರೆ ನಾವು ಮಾಡಿದ್ದು ನಾವು ಏನು ಮಾಡಿರ್ತೀವಲ್ಲ ರಿಟರ್ನ್ ಅದು ನಮಗೆ ಬರೋದು. ಹಾಗಾಗಿ ಎಲ್ಲೋ ತಾಳ್ಮೆಲಿಂದ ಇರಬೇಕು. ಬಟ್ ಆ ವಿಡಿಯೋ ನೋಡಿದರೆ ತಾಳ್ಮೆ ಬೇಡವಾಗಿತ್ತು. ನೋಡಿದ ತಕ್ಷಣ ಅನಿಸುತ್ತೆ ಫ್ರೆಂಡ್ಸ್, ಮೈಯಲ್ಲಿ ಅಷ್ಟು ಕುದಿಯುತ್ತೆ, ಈ ಥರ ಹೆಂಗಾಯ್ತು ಅನಿಸುತ್ತೆ. ಬಟ್ ಏನು ಕಾಯಬೇಕು, ತಾಳ್ಮೆ ಇರಬೇಕು ಮನುಷ್ಯನಿಗೆ. ನೋಡೋಣ ಮುಂದೆ ಏನಾಗುತ್ತೆ ಏನಿಲ್ಲ ಅಂತ. ಬಟ್ ನಿಜ ಫ್ರೆಂಡ್, ನಮ್ಮ ಸಮಾಜದಲ್ಲಿ ಏನಾಗ್ತಿದೆ ಅಂತ ನಿಜ ಗೊತ್ತಾಗ್ತಿಲ್ಲ. ಯಾಕೆ ಈ ಥರ ಎಲ್ಲ ಆಗ್ತಿದೆ? ದುಡ್ಡಿದ್ರೆ ಏನಾದರೂ ಕೊಂಡ್ಕೊಂಡ್ಬಿಡ್ಬೋದಾ, ಏನಾದರೂ ಮಾಡಿಬಿಡ್ಬೋದಾ? ಹಾಗಾದರೆ ಸತ್ತೋಗಿರ್ತಾರಲ್ವ, ದುಡ್ಡಿದೆ ಅಂತೇಳಿ ಅವ್ರನ್ನ ಬದುಕ್ಸೋಕ್ಕಾಗುತ್ತಾ? ಬಟ್ ಮಿತಿ ಅಂತ ಇರುತ್ತೆ, ದುಡ್ಡಿದೆ ಬಾ ಅಂತೇಳಿ ಎಲ್ಲದಕ್ಕೂ ಅದು ಉಪಯೋಗ ಮಾಡ್ಕೊಂಡ್ರೆ ಹಿಂಗೆ ಕೆಲವು ಮಾಡಬೇಕು. ಬಟ್ ನಿಜ ಫ್ರೆಂಡ್ಸು ತುಂಬ ನೋವಾಗುತ್ತೆ ನೋಡಿದ್ರೇ. ಓಕೆ ಫ್ರೆಂಡ್ಸ್, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ವಿಡಿಯೋ ಇಷ್ಟ ಆದರೆ ಅದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.